ಕೇವಲ 99 lakhs ಅಲ್ಲಿ ಈ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿನ ಮಾಡಿಕೊಟ್ಟಿದ್ದೀವಿ. ನಮ್ಮನೆ ದೀಪ ಆಕಾಶ ದೀಪ ಎರಡು ಒಂದೇ. ಇಟ್ ಈಸ್ ಮೈ ಅಚೀವ್ಮೆಂಟ್. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಮೇಡಮ್. ಎಲ್ಲ ನಿಯರ್ ಇದೆ. ಯಾಕೆ ಮೇಕ್ ಮೈ ಪ್ರಾಪರ್ಟೀಸ್ ಆಫೀಸ್ನ ಚೂಸ್ ಮಾಡ್ಕೊಂಡ್ರಿ ಸರ್? ಈ ಒಂದು ಪ್ರಾಪರ್ಟಿ ಅಂದ್ರಳ್ಳಿಯ ಸುಪ್ರಭಾತ ಲೇಔಟ್ ಅಲ್ಲಿ ಸಿಚುಯೇಟ್ ಆಗಿದ್ದು, ಇದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿದ್ದು 30-45 ಮೆಜರ್ಮೆಂಟ್ ಅಲ್ಲಿ ಬಿಲ್ಡ್ ಮಾಡಿರ್ತೀವಿ. ಬನ್ನಿ ಈ ಮನೆ ಹೋಮ್ ಟೂರ್ ಮಾಡಿಸೋದ್ರ ಜೊತೆಗೆ ಕಸ್ಟಮರ್ ರಿವ್ಯೂ ಕೂಡ ತಗೊಳ್ಳೋಣ. ಸೊ ಈ ಒಂದು ಬ್ಯೂಟಿಫುಲ್ ಅಂಡ್ ಲಕ್ಸುರಿ ಹೌಸ್ ನ ನೋಡ್ಕೊಂಡ್ ಬಂದ್ರಿ ಅಲ್ವಾ? ಬನ್ನಿ ಕ್ಲೈಂಟ್ ಜೊತೆ ಅವ್ರ ಎಕ್ಸ್ಪೀರಿಯನ್ಸ್ ಅಂಡ್ ರಿವ್ಯೂನ ಕೇಳ್ಕೊಂಬರೋಣ. ಬನ್ನಿ ಕ್ಲೈಂಟ್ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇವತ್ತು ನಾವು ಮೇಕ್ ಮೈ ಪ್ರಾಪರ್ಟೀಸ್ ಕಡೆಯಿಂದ ಬಂದಿದ್ದೀವಿ. ಈ ಮನೆನ ನಾವೇ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿರೋದು, ನಿಮಗೆ ಗೊತ್ತಿದೆ ಅಲ್ಲ. ನಿಮ್ಮ ರಿವ್ಯೂ ಕೊಡಿ ಆ್ಯಂಡ್ ನಿಮ್ಮ ಇಂಟರ್ವ್ಯೂನ ಇವತ್ತು ತೊಗೊಂಡೋಗಿ ಬಂದಿದ್ದೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಸರ್ ನಿಮ್ಮ ಹೆಸರು ಏನು? ನನ್ನ ಹೆಸರು ಜಯರಾಮ್ ಅಂತ. ಓಕೆ ಮ್ಯಾಮ್. ಲತಾ. ಓಕೆ ನೈಸ್. ಯಾರ್ಯಾರು ಇದ್ದಾರೆ ಮ್ಯಾಮ್ ಮನೆಯಲ್ಲಿ? ನಾವು ಇಬ್ರು ಮಕ್ಕಳಿದ್ದಾರೆ. ಹೌದಾ? ನೀವು ಓಕೆ. ಈ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡಿಲ್ಲ, ಏನಕ್ಕೆ ನೀವು ಮೇಕ್ ಮೈ ಪ್ರಾಪರ್ಟೀಸ್ ಆಫೀಸ್ನ ಚೂಸ್ ಮಾಡ್ಕೊಂಡ್ರಿ? ಯಾಕೆಂದ್ರೆ ಬೆಂಗಳೂರಲ್ಲಿ ತುಂಬಾ ಆಫೀಸ್ಗಳಿದೆ, ಕನ್ಸ್ಟ್ರಕ್ಷನ್ ಆಫೀಸು ಮತ್ತು ರಿಯಲ್ ಎಸ್ಟೇಟ್ ಆಫೀಸ್ಗಳು ತುಂಬ ಇದೆ. ಅದು ನೀವು ಯಾಕೆ ಮೇಕ್ ಮೈ ಪ್ರಾಪರ್ಟೀಸ್ ಆಫೀಸ್ನ ಚೂಸ್ ಮಾಡ್ಕೊಂಡ್ರಿ ಸರ್? ಸರ್ ನಾವು ಹೇಳಿದ್ದನ್ನೇ ನಮಗೆ ಒಕ್ಕೋ ಥರ ಮನೆ ಮಾಡಿಕೊಡ್ತಾರೆ, ಅದಕ್ಕೋಸ್ಕರ ನೋಡಿ ಇದನ್ನೇ ಚಾಯ್ಸ್ ಮಾಡಿದ್ದೀವಿ. ಸರ್ ಎಷ್ಟು ವರ್ಷ ಆಯಿತು ಸರ್ ಇದು ಮನೆ ಕನ್ಸ್ಟ್ರಕ್ಟ್ ಆಗಿ? ನಾವು ಮನೆ ರೀಸೆಂಟ್ ಆಗಿ ಕಟ್ಟಿರೋದು ಮೇಡಮ್, 7 months ಆಗಿದೆ ಅಷ್ಟೇ. ಓ 7 months ಅಷ್ಟೇನಾ ಆಗಿರೋದು? ಓಕೆ ನೈಸ್. ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಸರ್ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅನ್ಕೊಂಡಾಗ ನಿಮ್ಮ ತಲೆಯಲ್ಲಿ ಏನೆಲ್ಲ ಕ್ವಶನ್ ಓಡ್ತಿತ್ತು ಅಂಡ್ ನಿಮ್ಮ ಹತ್ರ ಸೈಟ್ ಇದ್ದು ನೀವು ಕನ್ಸ್ಟ್ರಕ್ಷನ್ ಮಾಡಕ್ ಒಪ್ಕೊಂಡಿದ್ದ ಅಥವಾ ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದ ಸರ್? ಮೊದಲು ನಾವು ಮನೆ ಕಟ್ಬೇಕಂತ ಪ್ಲಾನ್ ಮಾಡಿದಾಗ ಎಲ್ಲಿ ಸಿಗುತ್ತಾ, ನಮ್ಮ ಬಡ್ಜೆಟ್ಗೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ತಿದ್ದೋ. ಆಮೇಲೆ ಇಲ್ಲಿ ಮೇಕ್ ಪ್ರಾಪರ್ಟೀಸ್ ಗೊತ್ತಾದಾಗ ಅವರೇ ನಮ್ಗೆ ಸೂಟೇಬಲ್ ಆಗೋ ಥರ ಸೈಟ್ ಹುಡುಕಿ ನಮಗೆ ಯಾವ ಥರ ಒಪಿನಿಯನ್ ನಮ್ಗೆ ಇಷ್ಟ ಆಗೋ ಥರ ರೀತಿಲಿ ಮನೇನ ಅವರೇ ಕನ್ಸ್ಟ್ರಕ್ಷನ್ ಮಾಡಿಕೊಟ್ರು. ನೀವು ಇದೇ ಪ್ರಾಪರ್ ಪ್ಲೇಸಲ್ಲೇ ಸೈಟ್ ಬೇಕು ಅಂತ ಅನ್ಕೊಂಡಿದ್ರಾ ಅಥವಾ ಏನು ಸರ್? ಆ ಥರ ಏನಿಲ್ಲ ಮೇಡಮ್, ನಮ್ಮ ಬಡ್ಜೆಟ್ಗೆ ಯಾವ ಥರ ಎಲ್ಲಾದ್ರೂ ಓಕೆ, ಒಟ್ನಲ್ಲಿ ನಿಮ್ಮ ಬಡ್ಜೆಟ್ ತಕ್ಕನಂಗೆ ತಕ್ಕನಾಗಿರ್ಬೇಕು, ಬಟ್ ಕ್ವಾಲಿಟಿ ಇರಬೇಕು, ನೋಡಕ್ಕೆ ಲುಕ್ ಇರ್ಬೇಕು, ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿಸಿರೋದು. ನಿಮ್ಗೆ ಈ ಏರಿಯಾದಲ್ಲಿ ಸೈಟ್ ಇಷ್ಟ ಆಯ್ತಾ ಸರ್? ಇಷ್ಟ ಆಯ್ತು ಮೇಡಮ್. ಓಕೆ, ಮೇಡಮ್ಗೂ ಇಷ್ಟ ಆಯ್ತಾ? ಓಕೆ, ನಿಮ್ಗೆ ಕನ್ವಿನಿಯೆಂಟ್ ಇದೆಯಾ ಮ್ಯಾಮ್? ಸ್ಕೂಲ್ ಮಕ್ಕಳಿಗೆ ಸ್ಕೂಲು ಅಥವಾ ನಿಮ್ಗೆಲ್ಲಾರು ಮಾರ್ಕೆಟ್ ಆ ಥರ ಶಾಪ್ಸ್ಗೆಲ್ಲಾದ್ರೂ? ಆಕ್ಚುಲಿ ನಾವು ಸೈಟ್ ನೋಡಕ್ ಬಂದಾಗ ಫಸ್ಟ್ ಅದನ್ನೇ ನಾವು ನೋಡಿದ್ದು. ಹೌದಾ? ಎಲ್ಲ ನಿಯರೇ ಇದೆ, ಅದೆಲ್ಲ ಓಕೆ ಆದ್ಮೇಲೆ ಸೈಟ್ ಓಕೆ ಮಾಡಿ ಮಾಡ್ಕೊಂಡು. ನಿಮ್ಗೆ ಬೇರೆ ಬೇರೆ ಏರಿಯಾದಲ್ಲೂ ತೋರಿಸಿದ್ರ ಮ್ಯಾಮ್ ಅಥವಾ ಇದೊಂದೇ ಪ್ರಾಪರ್ ಇದೊಂದೇ ಏರಿಯಾದಲ್ಲಿ? ಎರಡು ನೋಡಿದ್ದು. ಓಕೆ, ನಮ್ಗಿದು ಲೈಕ್ ಆಯ್ತು, ಇಲ್ಲಿ ತಗೊಂಡು. ನೀವು ಇವಾಗ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಒಪ್ಕೊಂಡ್ರಿ, ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಆಫೀಸ್ನ ವಿಸಿಟ್ ಮಾಡಿದ್ರಿ. ನೀವು ನಮ್ಮ MD ಜೊತೆ ಮಾತಾಡಿದಾಗ ಆ್ಯಂಡ್ ನಮ್ಮ ಕನ್ಸ್ಟ್ರಕ್ಷನ್ ಟೀಮ್ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ.
ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಮೇಡಮ್. ನಾನು ಮನೆ ಕಟ್ಟಬೇಕಾದಾಗ, ಯಾಕಂದ್ರೆ ನಾನು ಮನೆ ಕಟ್ಟಿರೋ ನೋಡಿದ್ನಿ, ತುಂಬಾ ಸ್ಟ್ರಗಲ್ ಮಾಡ್ತಿದ್ರು. ನಾವು ನಾವು ಟೊಯೋಟಾ ಕಂಪ್ನಿ ಕೆಲ್ಸಕ್ಕೆ ಹೋಗೋದು, ನಮ್ದು ಶಿಫ್ಟ್ ಇರ್ತದೆ. ಸೊ ನಮ್ಗೆ ಇಲ್ಲಿ ಹೆಂಗೆ ವರ್ಕ್ ಬ್ಯಾಲೆನ್ಸ್ ಮಾಡ್ಬೇಕು, ಅಲ್ಲಿ ಹೆಂಗೆ ವರ್ಕ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಮೇಕ್ ಮೈ ಪ್ರಾಪರ್ಟೀಸ್ ಹೋದಾದ್ಮೇಲೆ ಅವ್ರು ನಮ್ಗೆ ಯಾವ ತರ ಬೇಕು ಕನ್ವಿನ್ಸ್ ಮಾಡ್ಕೊಂಡು ಝೀರೋ ಟೆನ್ಷನ್, ನಮ್ಗೆ ಏನ್ ಟೆನ್ಷನ್ ಇಲ್ಲ, ಆ ತರ ಒಂದು ಟೆನ್ಷನ್ ವಿತೌಟ್ ಟೆನ್ಷನ್ ಕೊಡ್ದಲೆ ನಮ್ಗೆ ಈ ತರ ಮನೆನ ಕನ್ಸ್ಟ್ರಕ್ಷನ್. ನೀವು ವರ್ಕ್ ಮಾಡ್ಕೊಂತಿದ್ರಿ, ಇಲ್ಲಿ ಮನೆ ಕಡೆನೂ ವಿಸಿಟ್ ಮಾಡಿ ನೋಡ್ಕೊಂತಾ ಇದ್ರಿ. ಅವ್ರಿಗೆ ಯಾವ ತರ ಅವ್ರದ್ದು ಚಾಯ್ಸ್ ಇರುತ್ತಲ್ಲ, ಆ ಚಾಯ್ಸ್ ಪ್ರಕಾರ ಅವ್ರದ್ದು ಒಪಿನಿಯನ್ ತಗೊಂಡು ನಮ್ಗೆ ಬೇಕಾಗಿರೋ ತರನೇ ಅವ್ರು ಮಾಡ್ಕೊಟ್ಟಿದ್ರು. ಓಕೆ ಮ್ಯಾಮ್, ನೀವೀಗ ಹೇಳಿ ಸರ್, ಆಫೀಸ್ಗೆ ಹೋಗಿರೋ ಟೈಮಲ್ಲಿ ನಿಮ್ಗೆ ನಮ್ಮ ಟೀಮ್ ಜೊತೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ಇಲ್ಲ, ಎಲ್ಲ ತುಂಬಾ ಚೆನ್ನಾಗಿ ಮಾಡಿರೋರು. ಏನಾದ್ರೂ ನಮ್ಗೆ ಎಕ್ಸ್ಟ್ರಾ ಬೇಕು ಅಂದ್ರೂ ಹಾಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ನೀವು ಮಧ್ಯ ಮಧ್ಯೆ ಏನಾದ್ರು ಚೇಂಜಸ್ ಮಾಡ್ತಿದ್ರ ಮ್ಯಾಮ್? ಡಿಸೈನ್ ಹೀಗಿರ್ಬೇಕು ಅಥವಾ ಏನಾದ್ರು ಮೆಟೀರಿಯಲ್ಗಳು ಈ ತರ ಎಲ್ಲ ಒಪ್ಪ ತರಾನೇ ಮಾಡಿದ್ರು. ಕೆಲವೊಂದು ಕಿಚನ್ ಅಲ್ಲಿ ಏನಾದ್ರು ಬೇಕಿದ್ರೆ ಹ್ಯಾಡ್ ಮಾಡ್ಕೊಂಡಿದ್ವಿ. ಎವ್ರಿ ಡೇ ವಿಸಿಟ್ ಮಾಡ್ತಿದ್ರ ಮ್ಯಾಮ್ ಸೈಟ್ ಹತ್ರ? ಎವ್ರಿ ಡೇ ಏನಿಲ್ಲ ಮೇಡಮ್, ವೀಕ್ಲಿ ಒಂದು 4 days ಆ ಥರ ಎಲ್ಲ ಬಂದು ಹೋಗ್ತಿದ್ದೋ, ಫ್ರೀ ಇರುವಾಗೆಲ್ಲ ಬರ್ತಿದ್ದೋ ಆಲ್ಮೋಸ್ಟ್. ಸರ್, ಕನ್ಸ್ಟ್ರಕ್ಷನ್ ನಡೆಯೋ ಟೈಮಲ್ಲಿ ನಿಮಗೆ ಅಪ್ಡೇಟ್ ಎಲ್ಲ ಕರೆಕ್ಟಾಗಿ ಸಿಗ್ತಿತ್ತಾ? ಏನು ಅದ್ರ ಬಗ್ಗೆ ಏನಾದರೂ ಹೇಳಿ. ಕ್ಲೀನಾಗಿ ಅಪ್ಡೇಟ್ ಸಿಗೋದು. ಆ್ಯಕ್ಚುಲಿ ಏನೇನು ಮಾಡ್ತೀವಿ ಅಂತ ಬಿಫೋರೇ ನಮಗೆ ಒಂದು ವೀಕ್ ಮುಂಚೆನೇ ಈ ಥರ ಮಾಡ್ತೀವಿ ಅಂತ ನಮಗೆ ವಿತ್ ಪ್ಲಾನ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಈ ಥರನೇ ಮಾಡ್ತೀವಿ ಅಂತ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದರಲ್ಲಿ ಏನೋ ಚೇಂಜ್ ಇತ್ತಂದ್ರೆ ನಮಗೆ ನಮ್ಮ ರಿಕ್ವೈರ್ಮೆಂಟ್ಗೆ ಯಾವ ಥರ ಬೇಕೋ ಅದು ಮಾಡ್ಕೊಡ್ತೀವಿ. ಇವಾಗ ಮೇಕ್ ಮೈ ಪ್ರಾಪರ್ಟೀಸ್ದೇ ಕಂಪ್ಲೀಟ್ ಪ್ಲಾನ್ ಇದ್ದು ನಿಮ್ಮದು ಸ್ವಲ್ಪ ಪ್ಲಾನ್ನ ಮಿಕ್ಸ್ ಮಾಡಿ ಬಿಲ್ಡ್ ಮಾಡಿರೋದಾ ಇದು ಮನೆ? ಆ್ಯಕ್ಚುಲಿ ಮೇಕ್ ಮೈ ಪ್ರಾಪರ್ಟೀಸ್ ಫುಲ್ ಪ್ಲಾನ್. ಇನ್ ಬಿಟ್ವೀನ್ ನಾವು ಆಗಲಿ ನಮ್ಮ ಮೇಡಮ್ ಅವರಾಗಲಿ, ಇವಾಗ ಕಿಚನ್ ಆಗ್ಬೋದು, ಪೂಜಾ ರೂಮ್ ಎಲ್ಲ ಅವ್ರದ್ದು ಸ್ವಲ್ಪ ಐಡಿಯಾಗಳು ಇರುತ್ತೆ. ಅದು ಏನಾದ್ರು ಹೇಳಿದಾಗ ಅದಕ್ಕೆ ರಿಲೆವೆಂಟ್ ಆಗಿ ಪಾಸಿಟಿವ್ ಆಗಿ ಮಾಡ್ಕೊಟ್ಟಿದ್ದಾರೆ. ಹೌದಾ? ಓಕೆ. ಈಗ ನೀವು ಸುರೇಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರದ್ದು ನಿಮ್ದು ಕಾಂಟ್ಯಾಕ್ಟ್ ಹೇಗೆ ನಡೀತಿತ್ತು ಕನ್ಸ್ಟ್ರಕ್ಷನ್ ಬಗ್ಗೆ? ಕನ್ಸ್ಟ್ರಕ್ಷನ್ ಬಗ್ಗೆ ಏನಾದ್ರು ಇತ್ತು ಅಂದ್ರೆ ಏನಾದ್ರು ಐಡಿಯಾಸ್, ಹೊಸ ಐಡಿಯಾಸ್ ಏನಾದ್ರು ಕೊಡ್ತಿದ್ರ ಅಥವಾ ಏನು? ಇವಾಗ ಆಕ್ಚುಲಿ ನಾವು ಪ್ಲಾನ್ ಹಾಕಿದಾಗ ಇವಾಗ ನಿಮ್ಗೆ ಗೊತ್ತಿರಂಗೆ ಜನರೇಷನ್ ಎಲ್ಲ ಡೇ ಬೈ ಡೇ ಚೇಂಜ್ ಆಗ್ತದೆ. ಆ ತರ ಏನಿದೆ ನಾವು ಪ್ಲಾನ್ ಹಾಕಿದಾಗ ಆ ತರ ಪ್ಲಾನ್ ಇದ್ದಿತ್ತು. ಇವಾಗ ಏನೋ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಏನಾದ್ರು ನ್ಯೂ ಎಡಿಷನ್, ನ್ಯೂ ಪ್ಲಾನ್ ಏನಿತ್ತಂದ್ರೆ ಅವರೇ ನಮ್ಗೆ ಅಡ್ವಾನ್ಸ್ ಮುಂಚೆ ಈ ತರ ಮಾಡಿಸಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ದು ಒಪಿನಿಯನ್ ತಗೊಂಡು ಅವ್ರು ಇಂಪ್ರೂವ್ಡ್ ಯಾವ್ದಿದೆ, ಅಡ್ವಾನ್ಸ್ ಆದಿದೆ ಅದನ್ನೇ ಹಾಕ್ಬಿಟ್ಟು ನಮ್ಗೆ ಮಾಡ್ಕೊಟ್ಟಿದ್ದು, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಓಕೆ ಸರ್, ಈ ಮನೇಲಿ ನಿಮ್ಗೆ ಇಬ್ಬರಿಗೂ ಫೇವ್ರೇಟ್ ಪ್ಲೇಸ್ ಅನ್ನೋದಾದ್ರೆ ಯಾವ್ದಿರುತ್ತೆ? ಅಂಡ್ ನಿಮ್ ಮಕ್ಳಿಗೂ ಕೂಡ ಯಾವ ಪ್ಲೇಸ್ನ ನೀವು ಇಷ್ಟಪಡ್ತೀರಾ, ಎಲ್ಲಿ ಇರಕ್ಕೆ ಇಷ್ಟಪಡ್ತೀರಾ ಆಲ್ಮೋಸ್ಟ್ ಜಾಸ್ತಿ? ಅದನ್ನ ನಮ್ಮ ಮೇಡಮ್ ಅವರು ಹೇಳ್ತಾರೆ. ಹೇಳಿ ಮೇಡಮ್. ಮೇಡಮ್, 2nd ಫ್ಲೋರ್ ಓಪನಿಂಗ್ ಇದೆ, ಮತ್ತೆ ನಮ್ದು ಜಾಸ್ತಿ ಡೈನಿಂಗ್ ಅಲ್ಲ ಮೇಡಮ್. ಯಾಕೆ ಮ್ಯಾಮ್? ರೀಸನ್ ಏನು? ಫುಲ್ ಓಪನ್ ಇದೆ. ಓಕೆ, ಡೈರೆಕ್ಟ್ ಸನ್ಲೈಟ್ ಡೈನಿಂಗ್ ಏರಿಯಾಗೆ ಬೀಳುತ್ತೆ. ತುಂಬಾ ಲೈಕ್ ಇದೆ, ಅದು ಬೇಕು ಅಂತಾನೆ ಸರ್ ನಾವ್ ಹೇಳಿ ಮಾಡಿಸ್ಕೊಂಡಿದೀವಿ. ಓಕೆ, ನಾವು ನೋಡಿದ್ವಿ ಮ್ಯಾಮ್, ತುಂಬಾನೇ ಚೆನ್ನಾಗಿದೆ ಆ ಪ್ಲೇಸ್ ಅಂತೂ. ಸರ್, ನಿಮ್ದು ಯಾವ್ದು ಸರ್ ಫೇವ್ರೆಟ್ ಪ್ಲೇಸ್? ನಂದು ಫೇವ್ರೆಟ್ ಪ್ಲೇಸ್ ಬಂದ ಆಸ್ ಮೇಡಮ್ ಟೋಲ್ಡ್, ಅದೇನೆ ಎಲ್ಲಾರು ಚಂದ್ರನ ಆಚೆ ಕಡೆ ಬಂದು ನೋಡ್ತಾರೆ. ಬಟ್ ನಾವಿಲ್ಲಿ ಮನೇಲೆ ಕೂತ್ಕೊಂಡು ನಮ್ದು ಒಂದು ಮಾಡಿದೀವಿ, ಬೇಕಾದ್ರೆ ಫೋಟೋ ನೋಡ್ಬೋದು ನೀವು. ಮೇಡಮ್ ಹೈಡ್ ಮಾಡ್ತಿದ್ರು, ಬೇಡ ಅದಕ್ಕೆ ತೋರಿಸ್ತೀನಿ ನೋಡಿ. ನಮ್ಮನೆ ದೀಪ, ಆಕಾಶ ದೀಪ ಎರಡು ಒಂದೇ ಮೈ ಅಚೀವ್ಮೆಂಟ್. ನಮ್ಗೆ ಆ ತರ ಬೇಕು ಅಂತ ಯಾರು ನೋಡಿಲ್ಲ. ಇವಾಗ್ಲೂ ಎಷ್ಟೊಂದ್ ಜನ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಓಕೆ, ನಿಮ್ ಮಕ್ಳಿಗೆ ಫೇವ್ರೇಟ್ ಪ್ಲೇಸ್ ಯಾವ್ದು ಮ್ಯಾಮ್? ಅವ್ರಿಗೆ ಅವ್ರ ರೂಮು ಮೇಡಮ್. ಹೌದಾ? ಫುಲ್ ಪಿಂಕ್ ಅಲ್ಲೇ ಮಾಡಿದೀವಿ. ಓಕೆ, ಪಿಂಕ್ ಥೀಮ್ ಅಲ್ಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಮಾಡಿದೀವಿ, ಅದಕ್ಕೆ ತುಂಬಾ ಅವ್ರಿಗೆ ಇಷ್ಟ. ಓಕೆ, ಅವ್ರಿಗೂ ಸ್ಕೈ ವಾಕ್ ಅದು ಇಷ್ಟ. ಓಕೆ ಸರ್, ಇವಾಗ ಬಜೆಟ್ ಮತ್ತೆ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ನೀವು ಒಂದು ಬಜೆಟ್ ಇಟ್ಕೊಂಡಿರ್ತೀರ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ, ಒಂದು ಈ ಬಜೆಟ್ ಒಳಗಡೆನೆ ನಾವು ಕಂಪ್ಲೀಟ್ ಮಾಡ್ಬೇಕಂತ. ನಿಮ್ ಬಜೆಟ್ ಏನಿತ್ತು ಮತ್ತೆ ಅದ್ರೊಳಗಡೆನೆ ಆಯ್ತಾ ಕನ್ಸ್ಟ್ರಕ್ಷನ್, ಇಲ್ಲ ಅದಕ್ಕೂ ಮೀರ್ ಹೋಯ್ತಾ? ಮತ್ತೆ ಕ್ವಾಲಿಟಿ ಬಗ್ಗೆ, ಮೆಟೀರಿಯಲ್ಸ್ ಕ್ವಾಲಿಟಿ ಬಗ್ಗೆ ನೀವು ಶೇರ್ ಮಾಡಬೇಕು ಸರ್. ಆಕ್ಚುಲಿ ನಾವು ಅನ್ಕೊಂಡಿರೋ ಪ್ರಕಾರ ನಮ್ಮ ಒಂದು ಬಡ್ಜೆಟ್ ಒಳಗಡೆನೆ ನಮ್ದು ಇದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ. ವಿತ್ ನಮ್ಗೆ ಯಾವ ತರ ಬೇಕು ಅಂತ ಹೇಳ್ಬಿಟ್ಟು ನಮ್ದೇನು ಡ್ರೀಮ್ ಇರುತ್ತಲ್ಲ, ಒಂದ್ ಮನೆ ಆಗ್ಬೇಕಾದ್ರೆ ಇದೇ ತರ ಬರ್ಬೇಕು, ಹಿಂಗೆ ಇರ್ಬೇಕಂತ ನಮ್ ಮೇಡಮ್ ಅವರು ಹೇಳ್ತಿರ್ತಾರೆ. ಇದೇ ತರ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ನಮ್ಮ ಡ್ರೀಮ್ ಯಾವ ತರ ಐತೆ, ನಮ್ ಡ್ರೀಮ್ ತಕ್ಕನಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ಕ್ವಾಲಿಟಿ ಬಗ್ಗೆ ನೋ ಕಾಂಪ್ರಮೈಸ್, ಎಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಕಂಪ್ನಿದೆ ಹಾಕಿರೋದು. ಎಕ್ಸಾಂಪಲ್ ಜಾಗ್ವಾರ್ ಪೇಂಟಿಂಗ್ಸ್ ಆಗ್ಬೋದು, ಇಂಟೀರಿಯರ್ಸ್ ಆಗ್ಬೋದು, ಏನೇ A to Z ಏನೇ ಇದ್ರು ಕ್ವಾಲಿಟಿಲಿ ನೋ ಕಾಂಪ್ರಮೈಸ್. ಎಲ್ಲದರಲ್ಲೂ ಆಸ್ ಪರ್ ಏನಿದೆ ಅದ್ರ ಪ್ರಕಾರ ಸ್ಟ್ಯಾಂಡರ್ಡ್ ಕ್ವಾಲಿಟಿನ ಮೇಂಟೈನ್ ಮಾಡಿದ್ರೆ ತುಂಬಾ ನಮಗೂ ತುಂಬಾ ಒಳ್ಳೆ ಚೆನ್ನಾಗಿ ಫೀಲಿಂಗ್ ಇದೆ ಮ್ಯಾಮ್. ಎಸ್ಪೆಷಲಿ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಕಿಚನ್ ಮತ್ತೆ ಪೂಜಾ ರೂಮ್ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅವ್ ಎರಡರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಮ್ಯಾಮ್? ಯಾವ ತರ ಮಾಡ್ಕೊಟ್ಟಿದ್ದಾರೆ ನಮ್ಮ ಟೀಮ್ ನಿಮ್ ಕಿಚನ್ ಮತ್ತೆ ಪೂಜಾ ರೂಮ್ ನ? ಮೇಡಮ್, ಆಕ್ಚುಲಿ ನನಗೆ ವೈಟ್ ಇರಬೇಕು, ವೈಟ್ ಥೀಮ್ ಅಲ್ಲಿ. ಅದೇ ನಿಯರೆಸ್ಟ್ ಅಲ್ಲೇ ಡಬಲ್ ಕಲರ್ ಯೂಸ್. ಮ್ಯಾಮ್, ಮೇಂಟೆನೆನ್ಸ್ ಎಲ್ಲ ಹೇಗಾಗ್ತಿದೆ ಮ್ಯಾಮ್? ವೈಟ್ ಥೀಮ್ ಅಲ್ಲಿ ಎಲ್ಲ ಮಾಡ್ಕೊಂಡಿದ್ದೀರಾ?
ಕಾಸ್ಟ್ಲಿ ಇದೆಯಲ್ಲ ಮೇಡಮ್, ತುಂಬಾ ಚೆನ್ನಾಗಿ ಮೇಂಟೈನ್ ಅಷ್ಟೊಂದೇನು ವರ್ತ್ ಅನ್ಸಲ್ಲ, ತುಂಬಾ ಚೆನ್ನಾಗಿ. ನಿಮ್ಗೆ ಇಷ್ಟ ಆಯ್ತಾ ಮ್ಯಾಮ್? ನೆಮ್ಮದಿ ಅಂತ ಸಿಗೋದು ದೇವ್ರ ಮನೇಲಿ. ನಿಮ್ಗೆ ದೇವ್ರ ಮನೆ ಹೇಗ ಅನ್ನಿಸ್ತು ಮ್ಯಾಮ್? ದೇವ್ರ ಮನೇನು ಅಷ್ಟೇ ಮೇಡಮ್, ನಮ್ದೊಂದು ಫಸ್ಟ್ ಒಪಿನಿಯನ್ ತಗೊಂಡ್ರು, ನಿಮ್ಗೆ ಯಾವ ತರ ಬೇಕಂತ. ಓಕೆ, ನಾನೊಂದಷ್ಟೇ ಹೇಳಿದ್ರ ಅದೇ ತರನೇ ಅದಕ್ಕಿಂತ ಇನ್ನೂ ಚೆನ್ನಾಗಿ ಐಡಿಯಾ ಕೊಟ್ಟು ಮಾಡ್ಕೊಟ್ಟಿದ್ದಾರೆ. ಸರ್, ನೀವಾಗ ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಮುಂಚೆ ಯಾವ್ದಾದ್ರು ಮನೆಗಳಿಗೆ ಹೋಗಿ ವಿಸಿಟ್ ಮಾಡಿ ನೀವು ಐಡಿಯಾಸ್ ಏನಾದ್ರು ತಗೊಂಡಿದ್ರ, ಅಥವಾ ನಿಮ್ದೇ ಮೈಂಡ್ ಅಲ್ಲಿ ಈ ತರ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಅಂತ ಏನಾದ್ರು ಐಡಿಯಾಸ್ಗಳು ಇತ್ತಾ? ಆಕ್ಚುಲಿ ಡ್ರೀಮ್ ಹೋಮ್ ಅಂತ ನಮ್ದು ಅಂತ ಒಂದು ಕನ್ಸಿರುತ್ತೆ. ಪ್ಲಸ್ ನಮ್ ಸುರೇಶ್ ಸರ್ ಈ ತರ ಅಂತ ಹೇಳ್ಬಿಟ್ಟು ಅವ್ರು ಫುಲ್ ಅಡ್ವಾನ್ಸ್ ಇರೋ ಮನೆಗಳಿಗೂ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿದ್ರು. ಅಂದ್ರೆ ಅವರೇ ಕನ್ಸ್ಟ್ರಕ್ಟ್ ಮಾಡಿರೋ ಮನೆಗಳಿಗೆ ವಿಸಿಟ್ ಮಾಡಿಸಿದ್ರು. ಆಮೇಲೆ ಅದಾದ್ಮೇಲೆ ಅವ್ರಿಗೂ ಈ ಮನೆ ತುಂಬಾ ಇಷ್ಟ ಆಗಿದೆ. ಏನಕ್ಕೆ ಯಾವ ಮನೇಲಿ ಈ ತರ ಸ್ಕೈ ವಾಕ್ ಬಂದಿಲ್ಲ. ನಾನ್ ಮುಂಚೆನೆ ಹೇಳಿದ್ದೆ ಮೇಡಮ್ ಅವ್ರಿಗೆ, ಮೇನ್ ನೀವ್ ಹೇಳ್ದಂಗೆ ಲೇಡೀಸ್ಗೆ ಕಿಚನ್ ದೇವ್ರ ಮನೆ ಚೆನ್ನಾಗಿರ್ಬೇಕು. ಯಾಕಂದ್ರೆ ದೇವ್ರ ಮನೆಗೆ ಹೋದಾಗ ಪಾಸಿಟಿವ್ ವೈಬ್ಸ್ ಇರ್ಬೇಕು. ಅಲ್ಲಿ ಹೋದಾಗ ಮೇಡಮ್ ನಮ್ಗೆ ಇದೇ ತರ ಬೇಕು, ಇದೇ ಡಿಸೈನ್ ಬೇಕು, ಈ ತರನೇ ಬೇಕು ಅಂತ ಹೇಳಿದಾಗ ಮೇಡಮ್ ಅವ್ರ ಚಾಯ್ಸ್ ಯಾವ ತರ ಇದೆ, ವಿತ್ ಕಲರ್ ವಿತ್ ಏನಿದೆ ಅವ್ರದ್ದು ಒಪಿನಿಯನ್ ಅದೇ ಪ್ರಕಾರ ಟೇಸ್ಟ್ ಪ್ರಕಾರನೇ ಅಡಿಗೆ ಮನೆನೇ ಆಗ್ಬೋದು, ದೇವ್ರ ಮನೆ ಆಗ್ಬೋದು, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸರ್, ಮನೆಯೆಲ್ಲ ಕಂಪ್ಲೀಟ್ ಆಗಿ ಗೃಹ ಪ್ರವೇಶ ಅಂತ ಬಂದಾಗ ರಿಲೇಟಿವ್ಸ್, ಫ್ರೆಂಡ್ಸ್, ನೈಬರ್ಸ್, ಕೊಲೀಗ್ಸ್ ಎಲ್ಲ ಇನ್ವೈಟ್ ಮಾಡಿರ್ತಾರೆ ಆಯ್ತಾ? ಅವ್ರ ಕಡೆಯಿಂದ ನಿಮ್ಗೆ ಹೇಗೆ ಬಂತು ರಿವ್ಯೂಸ್? ಅವ್ರು ಏನ್ ಹೇಳಿದ್ರು ಈ ಮನೆನ ನೋಡಿ? ತುಂಬಾ ಜನ ಬಂದಿದ್ರು, ಎಲ್ಲ ನೋಡಿದ್ರು, ತುಂಬಾ ಅವ್ರಿಗೆ ಫುಲ್ ಆಶ್ಚರ್ಯ ಆಗ್ಬಿಟ್ಟು ಈ ತರ ಮನೆ ಈ ತರನು ಕೊಟ್ಪದ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಎಕ್ಸಾಂಪಲ್ ಮೇನ್ ಬಂದ್ಬಿಟ್ಟು ನಮ್ಗೆ ಸ್ಕೈ ವಾಕ್ ಇರೋದು ಎರಡೆರಡು ಇದು ಬಂದಿದೆ ಓಪನಿಂಗ್, ಅದೇ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲಾರ್ಗು ಇಷ್ಟ ಆಯ್ತು. ಹಂಗೂ ಎಲ್ಲಾರು ಯಾರು ಮಾಡಿದ್ರು ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಎಲ್ಲ ಕೇಳಿದರೆ ನಾವ್ ಎಷ್ಟೊಂದ್ ಜನಕ್ಕೆ ಕೊಟ್ಟಿದ್ದೀವಿ. ಇವಾಗಲೂ ನಮ್ಮ ಪಕ್ಕದ ಮನೆಯವ್ರು ಆಗ್ಬೋದು, ಬೇರೆ ಟೈಮಲ್ಲಿ ಎಲ್ಲ ಬಂದ್ಬಿಟ್ಟು ಈ ತರ ಎಲ್ಲ ನೋಡ್ಕೊಂಡು ಅವ್ರ ಮನೇಲಿ ಈ ತರ ಮಾಡಕ್ಕೆಲ್ಲ ಅವ್ರಿಗೆ ಯಜಮಾನ್ರಿಗೆಲ್ಲ ಹೇಳ್ಬಿಟ್ಟು ಈ ತರ ಚೇಂಜ್ ಮಾಡ್ಕೊಂಡು ನೀವು ತುಂಬಾ ಜನಕ್ಕೆ ಸಜೆಸ್ಟ್ ಮಾಡಿದ್ದೀರಾ? 100%. ನಮ್ಮ ಮೇಡಮ್ ಅವ್ರಿಗೂ ಅಷ್ಟೇ, ಅವ್ರ ಫ್ರೆಂಡ್ಸ್ ಅಷ್ಟೇ ಮೇಡಮ್, ಇಂಜಿನಿಯರ್ ಯಾರು ಈ ತರ ಎಲ್ಲ ಪ್ಲಾನ್ ಮಾಡಿ ಕಟ್ಬೋದು ಅಂತ ತುಂಬಾ ಕೇಳಿದ್ರಾ? ಸರ್, ನಿಮ್ ಫ್ಯಾಮಿಲಿಲಿ ರಿಲೇಟಿವ್ಸ್, ಫ್ರೆಂಡ್ಸ್, ಕೊಲೀಗ್ಸ್ ಎಲ್ಲ ಈ ಕನ್ಸ್ಟ್ರಕ್ಷನ್ಗೆ ಎಲ್ಲ ಚಾರ್ಜಸ್ ಎಷ್ಟಾಯ್ತು ಅಂತ ಕೇಳಿದ್ರ? ನಿಮ್ಮ ಆನ್ಸರ್ ಏನಿತ್ತು ಸರ್ ಅದಕ್ಕೆ? ನನ್ನ ಒಂದು ಬಡ್ಜೆಟ್ ಪ್ರಕಾರ ನನಗೆ ಏನು ನಾನು ಅನ್ಕೊಂಡಿದ್ನ, ನಾನು ಏನೇನು ಎಕ್ಸ್ಪೆಕ್ಟ್ ಮಾಡಿದ್ನ ಅದ್ರೊಳಗಡೆ ವಿತ್ ಇನ್ ದ ಲಿಮಿಟ್ ಒಳಗಡೆ ಆಗಿದೆ. ವಿತ್ ಕ್ವಾಲಿಟಿಲಿ ನೋ ಕಾಂಪ್ರಮೈಸ್. ನನ್ನ ಬಡ್ಜೆಟ್ ಕರೆಕ್ಟಾಗಿ ಆಗಿದೆ ಮೇಡಮ್. ಸರ್, ಕೊನೆಯದಾಗಿ ನೀವು ಮೇಕ್ ಮೈ ಪ್ರಾಪರ್ಟೀಸ್ ಆಫೀಸ್ ಬಗ್ಗೆ ಹೇಳೋದಾದ್ರೆ ಅಂಡ್ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಕನ್ಸ್ಟ್ರಕ್ಷನ್ ಬಗ್ಗೆ, ನಮ್ಮ ಸರ್ವಿಸ್ಗಳ ಬಗ್ಗೆ? ಓಪನ್ ಆಗಿ ಹೇಳೋದಂತ ಅಂದ್ರೆ ಮನೆ ಕಟ್ಬೇಕಾದ್ರೆ ತುಂಬಾ ಸ್ಟ್ರಗಲ್ ಇದೆ. ಬಟ್ ನಾವಿಲ್ಲಿ ಮೇಕ್ ಮೈ ಪ್ರಾಪರ್ಟೀಸ್ ಹೋದಾದ್ಮೇಲೆ ನಮ್ಗೆ ಯಾವುದೇ ತರ ಒಂದು ಟೆನ್ಷನ್ ಇಲ್ದಲೆ ನಮ್ಮ ಬಡ್ಜೆಟ್ಗೆ, ನಮ್ಮ ಕ್ವಾಲಿಟಿಗೆ, ನಮ್ಮ ಒಂದು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದ್ರ ಪ್ರಕಾರ ಕ್ಲೀನಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ಡೌಟ್ ಇಲ್ದಲೆ ವಿತ್ 0 ಡೌಟ್ ಆರಾಮಾಗಿ ಹೋಗ್ಬೋದು. ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಒಂದು ಮನೆ ಆರಾಮಾಗಿ ಕಟ್ಟಿಸ್ಕೊಬೋದು. ಆಲ್ ದ ಬೆಸ್ಟ್. ನೀವು ಹೋಗಿ ಟ್ರೈ ಮಾಡಿ, ಚೆನ್ನಾಗಿ ಮಾಡ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕ್ಲೈಂಟ್ ರಿವ್ಯೂ ಹೇಗಿತ್ತು ಅಂತ. ಇದು ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ದಸರಾ ಹಬ್ಬಕ್ಕೆ ನಮ್ಮ ಕಡೆಯಿಂದ ಒಂದು ಆಫರ್ನ ಕೊಡ್ತಿದೀವಿ. ಯಾರೆಲ್ಲ ನಮ್ಮ ಕಡೆಯಿಂದ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ನ ತಗೋತೀರಾ ಅವ್ರಿಗೆ ದಸರಾ ಹಬ್ಬದ ಪ್ರಯುಕ್ತ ಒಂದು ಮಾಡ್ಯುಲರ್ ಓಪನ್ ಕಿಚನ್ ಅಂಡ್ ಟಿವಿ ಯೂನಿಟ್ ನ ಫ್ರೀ ಆಗಿ ನಮ್ಮ ಕಡೆಯಿಂದ ಮಾಡ್ಕೊಡ್ತಿದೀವಿ. ಈ ಗೋಲ್ಡನ್ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ಈ ಆಫರ್ ಕೇವಲ ದೀಪಾವಳಿ ಹಬ್ಬದವರೆಗೂ ಮಾತ್ರ ಇರುತ್ತೆ. ಆದಷ್ಟು ಬೇಗ ಬಂದು ನಿಮ್ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ಕೇವಲ 1649 per square feet ಇಂದ ಸ್ಟಾರ್ಟ್ ಆಗ್ತಿದೆ. ಇದು ನಿಮ್ಮ ಮೇಕ್ ಮೈ ಪ್ರಾಪರ್ಟೀಸ್, ನಿಮ್ಮ ಕನಸನ್ನ ನನ್ಸ್ ಮಾಡುವಂತ ಜಾಗ. ಥ್ಯಾಂಕ್ ಯು.